ಕಾರಿನ ಡಿಕ್ಕಿಗೆ ಸಿಲುಕಿ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿಯ ತೋನಸಹಳ್ಳಿಯಲ್ಲಿ ನಡೆದಿದೆ. 3 ವರ್ಷದ ಬಸವಪ್ರಭು ಮೃತಪಟ್ಟಂತಹ ಬಾಲಕ ಆಗಿದ್ದು ಕಾರಿನ ಡಿಕ್ಕಿಯಲ್ಲಿ ಸಿಲುಕಿ ಬಾಲಕ ಸಾವನ್ನಪ್ಪಿದ್ದಾನೆ. ಕಲಬುರಗಿಯ ತೋನಸಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಆಟ ಆಡ್ತಾ ಕಾರಿನ ಡಿಕ್ಕಿ ಸೇರಿದ್ದ ಬಾಲಕ ಡಿಕ್ಕಿ ಲಾಕ್ ಆಗಿದೆ, ಓಪನ್ ಮಾಡೋದಿಕ್ಕಾಗದೆ ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿದ್ದಾನೆ. ಇದು ನಿನ್ನೆ ಬೆಳಗ್ಗೆ ನಡೆದಂತಹ ಘಟನೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಗು ಕಾಣ್ತಾ ಇಲ್ಲ ಅಂತ ಹೇಳಿ ಪೋಷಕರು ಸಾಕಷ್ಟು ಹುಡುಕಾಟವನ್ನ ಮಾಡಿದ್ದಾರೆ. ಆದರೆ ಡಿಕ್ಕಿ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಬಾಲಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಇಮಿಡಿಯೇಟ್ ಆಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ. ಆಟ ಆಡ್ತಾ ಡಿಕ್ಕಿ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ, ವೆಂಟಿಲೇಷನ್ ಇರೋದಿಲ್ಲ ಅಥವಾ ಆಕ್ಸಿಜನ್ ಕೊಡಕ್ಕೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಮಗು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿತ್ತು. ಇಮಿಡಿಯೇಟ್ ಆಗಿ ಪೋಷಕರು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ರು ಕೂಡ ಮಗುವನ್ನು ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಿನ ಡಿಕ್ಕಿಯಲ್ಲಿ ಸಿಲುಕಿ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕಲಬುರಗಿಯ ತೋನಸಹಳ್ಳಿಯಲ್ಲಿ ಘಟನೆ ನಡೆದಿದೆ. ಅದಕ್ಕೆ ಮಕ್ಕಳಿರುವಂತಹ ಮನೆಯಲ್ಲಿ ಎಷ್ಟೇ ಜಾಗೃತೆಯಾಗಿದ್ರು, ಎಷ್ಟೇ ಮೈಯೆಲ್ಲ ಕಣ್ಣಾಗಿದ್ರು ಕೂಡ ಸಾಕಾಗಲ್ಲ ಅನ್ನೋದು ಇದೇ ಕಾರಣಕ್ಕಾಗಿ. ಮಕ್ಕಳು ಒಂದು ಕ್ಷಣ ಕೂತಲ್ಲಿ ನಿಂತಲ್ಲಿ ಇರೋದಿಲ್ಲ. ಒಂದು ಕ್ಷಣ ಇದ್ರೆ ಮತ್ತೊಂದು ಕ್ಷಣ ಮತ್ತೊಂದು ಕಡೆ ಇಡ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಅಷ್ಟೇ ಮಕ್ಕಳ ಪ್ರಾಣವನ್ನೇ ಮಕ್ಕಳನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿರ್ತಾರೆ. ಪುಟ್ಟ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿ ಇರ್ತಾರೆ. ಹಾಗಾಗಿ ಮಕ್ಕಳನ್ನ ಒಂದು ರೀತಿಯಲ್ಲಿ ಸಾಕುವ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರಶ್ನೆಯ ಕೂಡ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಮಗು ಹಿಂಗೆ ಹೋದಾಗ ಅಥವಾ ಬಾಲಕ ಈತ ಆಟ ಆಡ್ತಾ ಹೋಗ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ಯಾರು ಇದನ್ನ ಗಮನಿಸಿರ್ಲಿಲ್ವಾ? ಹೇಗೆ, ಎಷ್ಟು ಹೊತ್ತು ಆದ್ಮೇಲೆ ಮಗ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ ಪೋಷಕರಿಗೆ? ಕಲಬುರಗಿಯ ಶಾಬಾದ್ನ ತೊನಸಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಗು ಆಟ ಆಡುವಂತ ಸಂದರ್ಭದಲ್ಲಿ ಕೀಯನ್ನು ತೆಗೆದುಕೊಂಡು ಕಾರಿನ ಒಳಗಡೆ ಹೋಗುತ್ತೆ. ಆ ಒಳಗಡೆ ಹೊಡೆದಂತ ಸಂದರ್ಭದಲ್ಲಿ ಕಾರ್ ಲಾಕ್ ಆಗುತ್ತೆ. ಲಾಕ್ ಆದಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಕಳೆದ 2-3 ಅಂದ್ರೆ ಪೋಷಕರು ಮಗುವನ್ನ ಕರೆದುಕೊಂಡು ಶಾಲೆಗೆ ಬಂದಿದ್ರು. ಪೋಷಕರು ಇರ್ತಾರೆ, ಅವರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಾರೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಬಂದಂತ ಸಂದರ್ಭದಲ್ಲಿ ಅವರ ತಾಯಿ ಮತ್ತೆ ಅವರು ತಂದೆ ಇಬ್ರು ಕೂಡ ಮೇಲ್ಗಡೆ ಶಾಲೆಯಲ್ಲಿ ಇರ್ತಾರೆ. ಆದ್ರೆ ಮಗು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಂತಹ ಕಾರ್ ಕೀಯನ್ನ ತೆಗೆದುಕೊಂಡು ಬಂದು ಕಾರನ್ನ ಏನು ಅನ್ಲಾಕ್ ಮಾಡಿ ಒಳಗಡೆ ಹೋಗುತ್ತೆ. ಆದ್ರೆ ಆ ಡಿಕ್ಕಿಗೆ ಏನೋ ಇದ್ದಿದ್ದನ್ನ ಕಂಡು ಅದೇನೋ ಅಂದ್ರೆ ಬಾಲಕ ಡಿಕ್ಕಿ ಒಳಗಡೆ ಬಿದ್ದಿರ್ತಾನೆ ಸಂದರ್ಭದಲ್ಲಿ ಆತನಿಗೆ ಮತ್ತೆ ವಾಪಸ್ ಮೇಲೆ ಹೇಳಕ್ಕಾಗಲ್ಲ. ಇದು ಏನಂತಂದ್ರೆ ಬಸವಪ್ರಭು ಅಂತ 3.5 ವರ್ಷದ ಬಾಲಕ. ಹಾಗಾಗಿ ಆತನಿಗೆ ಮೇಲ್ ಎದ್ದೇಳಕ್ ಆಗದೆ ಇರುವುದರಿಂದ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗಿರುತ್ತೆ. ಸುಮಾರು 3-4 ಗಂಟೆಗಳ ಕಾಲ ಆ ಕಾರಿನ ಡಿಕ್ಕಿ ಒಳಗೆ ಸಿಲುಕಿ ಹಾಕೊಂಡು ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿರುವಂತದ್ದು. ಇದು ಏನಂತಾರೆ, ಚಾವಿ ಕೀಯನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆತ ಏನು ಕಾರ್ ಒಳಗಡೆ ಹೋಗೋದು ಯಾರು ಕೂಡ ಗಮನಿಸಿರಲ್ಲ. ಆದ್ರೆ ಬಾಲಕ ಬಂದ 1 ಗಂಟೆ ನಂತರ ಏನಂತಂದ್ರೆ ಪೋಷಕರ ತಂದೆ ತಾಯಿ ಬಾಲಕನ ತಂದೆ ತಾಯಿ ಇಬ್ರು ಕೂಡ ಏನಂತಂದ್ರೆ ಆ ಬಾಲಕನನ್ನು ಹುಡುಕಾಟ ಮಾಡ್ತಾರೆ. ಸುತ್ತಮುತ್ತಲಿನ ಎಲ್ಲಾ ಪ್ರದೇಶದಲ್ಲೂ ಕೂಡ ಆತನನ್ನು ಹುಡುಕಾಟವನ್ನು ಮಾಡ್ತಾರೆ. ಆದ್ರೆ ಬಾಲಕ ಎಲ್ಲೇ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಏನಂತಂದ್ರೆ ಕಾರಿನ ಕೀ ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ಕಾರಿನ ಕೀ ಮಕ್ಕಳು ತಗೊಂಡ್ಕೊಂಡು ಹೋಗ್ತಾರೆ. ಮೋಸ್ಟ್ಲಿ ಕಾರಲ್ಲಿ ಏನಾದ್ರು ಕೂತಿರ್ಬೋದ ಅಂತ 3-4 ಗಂಟೆಗಳ ನಂತರ ಕಾರಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಕಾರಿನ ಡಿಕ್ಕಿಯಲ್ಲಿ ಮಗುವಿನ ಉಸಿರುಗಟ್ಟೋದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಗುವನ್ನ ಸಿಕ್ಕಿರುತ್ತೆ. ಇದು ಏನಂತಂದ್ರೆ 2-3 ಗಂಟೆಗಳ ಕಾಲ ಆತ ಏನಂತಾರೆ ಆವಾಗಲೇ ಏನಾದ್ರು ಕಾರಿನ ಕೀಯನ್ನು ತೆಗೆದುಕೊಂಡು ಹೋಗಿದ್ದಾನೆ, ಕಾರಲ್ಲಿ ಹುಡುಕಿದ್ರೆ ಮಗು ಬದುಕಿಸಿತ್ತೇನೋ. ಆದ್ರೆ ಆ 3-4 ಗಂಟೆಗಳ ಕಾಲ ಬೇರೆ ಕಡೆಗೆ ಹುಡುಕಿ ಅದಾದ ಬಳಿಕ ಕಾರಲ್ಲಿ ಹುಡುಕಾಡಿದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಬಾಲಕನ 3 ವರ್ಷದ ಬಾಲಕ. ಆತರ ಏನೋ ಆ ಪೋಷಕರಿಗೆ ಈತ ಒಬ್ಬನೇ ಮಗನಾಗಿದ್ದ. ಇಷ್ಟೆಲ್ಲ ಏನಂತಂದ್ರೆ ಕಾರಿನ ಕೀ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳು ಕೂಡ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು ಅಂತ ಹೇಳಿದ್ರು ಕೂಡ ಈ ರೀತಿ ಅಜಾಗೃತೆಯಿಂದ ಬಂದು ಈ ಘಟನೆಗಳನ್ನ ನಡೆದಿರುವಂತದ್ದು ದಿನವಿತ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಮ್ ಡೀಟೇಲ್ಸ್ಗೆ.